ನಮ್ಮ ಕನ್ನಡ ಇಂಡಸ್ಟ್ರಿಯ ಬಹುನಿರೀಕ್ಷಿತ ಸಿನಿಮಾ ಅಂದರೆ ಅದು ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಅಂತ ಹೇಳ್ಬೋದು. ಸೊ ಇದೀಗ ಥಿಯೇಟ್ರಿಗೆ ಬರ್ತಿರ್ತಕ್ಕಂಥ ಈ ಕಾಲದಲ್ಲಿ ಇದೀಗ ಸೂಪರ್ ಸ್ಟಾರ್ಗಳ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ರೆಡಿಯಾಗಿ ನಿಂತಿದೆ ಅಂತ ಹೇಳ್ಬೋದು. ಸೊ ಈಗ ಆಗಸ್ಟ್ನಿಂದ ಅಕ್ಟೋಬರ್ವರೆಗೂ ಬ್ಯಾಕ್ ಟು ಬ್ಯಾಕ್ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾಗಳು ಇದೀಗ ಸಾಲು ರೆಡಿಯಾಗಿ ನಿಂತಿದೆ. ಇದೀಗ ಅದೇ ಸಾಲಿನಲ್ಲಿ ಮತ್ತೊಂದು ಸಿನಿಮಾ ಆ್ಯಕ್ಷನ್ ಪ್ಲಸ್ ಧ್ರುವ ಸರ್ಜಾ ಅವರ ಸಿನಿಮಾ ಮಾರ್ಟಿನ್ ಸಿನಿಮಾ ರೆಡಿಯಾಗಿದೆ ಅಂತ ಹೇಳ್ಬೋದು. ಅಕ್ಟೋಬರ್ 11ಕ್ಕೆ ರೆಡಿ ಆಗ್ತಿರುವ ಈ ಸಿನಿಮಾ ಹಾಗೂ ರಿಲೀಸ್ ಆಗ್ತಿರುವ ಈ ಸಿನಿಮಾ ದೇಶಾದ್ಯಂತ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಜಗತ್ತಿನಾದ್ಯಂತ ರಿಲೀಸ್ ಆಗ್ತಿರುವ ಮಾರ್ಟಿನ್ ಸಿನಿಮಾ ಸದ್ಯಕ್ಕೆ ಟ್ರೈಲರ್ ಥಿಯೇಟರ್ನಲ್ಲಿ ಬಿಡುಗಡೆ ಆಗಿರುತ್ತೆ. ರೆಸ್ಪಾನ್ಸ್ ನೋಡಿಬಿಟ್ಟು ಮೂವಿ ರಿಲೀಸ್ ಆದಾಗ ತಮ್ಮ ಅಭಿಮಾನಿಗಳು ಹಾಗೂ ಕನ್ನಡ ಜನತೆಯ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಈ ಒಂದು ರೆಸ್ಪಾನ್ಸ್ ನೋಡಿ ಗೊತ್ತಾಗುತ್ತೆ. ಇದೀಗ ಸಖತ್ ಒಂದು ಮಾರ್ಟಿನ್ ಟ್ರೈಲರ್ ನೋಡಿಬಿಟ್ಟು ಇದು ಕನ್ನಡ ಸಿನಿಮಾ ಅಲ್ವೇ ಅಲ್ಲ ಅಂತ ಅನಿಸ್ತಾ ಇದೆ. ಯಾಕಂದರೆ ಆ ಲೆವೆಲ್ಗಿದೆ. ಯಾಕಂದರೆ ನನಗೂ ನೋಡಿದ್ಮೇಲೆ ಹೆಂಗೆ ಅನಿಸಿತು, ಮಾರ್ಟಿನ್ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ ಇದು ಕನ್ನಡ ಸಿನಿಮಾ ಟ್ರೈಲರ್ ಅಲ್ವೇ ಅಲ್ಲ, ಯಾಕಪ್ಪ ಅಂತಂದರೆ ಇದು ಹಾಲಿವುಡ್ ಸಿನಿಮಾ ಟ್ರೈಲರ್ ಅಂತ ಹೇಳ್ಬೋದು. ಸೊ ಶುರು ಮಾಡಿದಾಗ ಮಾರ್ಟಿನ್ ಸಿನಿಮಾ ಇದು ಕನ್ನಡದಲ್ಲೇ ಶೂಟ್ ಮಾಡಬೇಕಂತ ಶುರುವಾಗಿದೆ ಸಿನಿಮಾ. ಇದೀಗ ಲಾರ್ಜ್ ಸ್ಕೇಲ್ನಲ್ಲಿ ಶೂಟ್ ಮಾಡಬೇಕಂತ ಡಿಸೈಡ್ ಮಾಡಿ ಇದೀಗ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸಿನಿಮಾ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಹೇಳೋ ಪ್ರಕಾರ ಸೊ ಹೊರ ದೇಶದಲ್ಲಿ ಇರ್ತಕ್ಕಂಥ ಸಿನಿಮಾಗಳು ನಮ್ಮ ಒಂದು ಕನ್ನಡ ನೆಲದಲ್ಲಿ ಬಂದುಬಿಟ್ಟು ಅವರ ಸಿನಿಮಾ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಅವರು ಅಂತ ಕ್ವಾಲಿಟಿ ಆ್ಯಕ್ಟರ್ಸ್ಗಳನ್ನ ಹಾಕಿರ್ತಾರೆ ಹಾಗೂ ಅವರು ಲಾರ್ಜ್ ಸ್ಕೇಲಲ್ಲಿ ಮಾಡಿರ್ತಾರೆ, ಕ್ವಾಲಿಟಿಯಾಗಿ ಕೊಡ್ತಾರೆ. ಹಾಗೆ ನಮ್ಮ ಸಿನಿಮಾ ಕೂಡ ತುಂಬ ಕ್ವಾಲಿಟಿ ಆಗಿದೆ, ನಮ್ಮ ಸಿನಿಮಾನೂ ಅಲ್ಲಿ ಹೋಗಲಿ ಅಂತ, ನಮ್ಮ ಸಿನಿಮಾ ಕೂಡ ಅಲ್ಲಿನ ಜನ ನೋಡಲಿ ಅಂತ ನಾವು ಹೊರದೇಶದಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ. ಇನ್ನು 21 ದೇಶಗಳಿಂದ 30 ಜರ್ನಲಿಸ್ಟ್ ಪತ್ರಕರ್ತಗಳು ಬರ್ತಾ ಇದ್ದಾರೆ. ಅದು ನಮ್ಮ ಕನ್ನಡ ಸಿನಿಮಾನ ಕವರ್ ಮಾಡೋಕ್ಕೆ, ಪ್ರಮೋಟ್ ಮಾಡೋಕ್ಕೆ, ಹೊರ ದೇಶದಿಂದ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅಂದರೆ ನಮ್ಮ ಕನ್ನಡ ಸಿನಿಮಾ ಎಲ್ಲಿ ಹೋಗ್ತಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಇದಕ್ಕೆ ಎ ಪಿ ಅರ್ಜುನ್ ಅವರು ಕೂಡ ಒಂದು ಹೇಳಿರೋ ಪ್ರಕಾರ ಹೊರದೇಶದಿಂದ ಪತ್ರಕರ್ತರು ಕರೆಸೋದಕ್ಕೆ ಒಂದು ರೀಸನ್ ಇದೆ. ಸೊ ನಮ್ಮ ಒಂದು ಕಂಟೆಂಟನ್ನು ಯಾವುದೋ ಒಂದು ಹೋಗಿ ಹೊರದೇಶದಲ್ಲಿ ಫುಟ್ಪಾತಲ್ಲಿ ರಿಲೀಸ್ ಮಾಡೋಕ್ಕೆ ನಮಗೆ ಅಷ್ಟು ಇಷ್ಟ ಇಲ್ಲ. ಯಾಕಂದರೆ ನಮ್ಮದು ಒಂದು ಸಿನಿಮಾ ಒಳ್ಳೆಯದಿದೆ, ನಮ್ಮ ಕ್ವಾಲಿಟಿ ಕೂಡ ಚೆನ್ನಾಗಿ ಮಾಡಿದ್ದೀವಿ, ನಾವು ಕೂಡ ಅದೇ ಕ್ವಾಲಿಟಿ ಕೊಟ್ಟು ಲಾರ್ಜ್ ಸ್ಕೇಲಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿನ ಪತ್ರಕರ್ತರು ನಾವು ಕರ್ಕೊಂಡು ಪ್ರೆಸ್ ಮೀಟ್ ಮಾಡಿದರೆ, ಪ್ರಮೋಟ್ ಮಾಡಿದ್ರೆ ಅವರಲ್ಲಿ ಹೋಗಿ ಬರೀತಾರೆ. ಸೊ ಅದೀಗ ನಾವು ಕೂಡ ಅಲ್ಲಿ ಕ್ವಾಲಿಟಿ ಇರ್ತಂಥ ಸಿನಿಮಾ ಎಲ್ಲ ಕಡೆ ನಾವು ಕೂಡ ಆ ಸಿನಿಮಾನ ಬಿಡುಗಡೆ ಮಾಡ್ಬೋದು. ಹಾಗಂತ ನಮ್ಮ ಪ್ರಾಡಕ್ಟ್ನ ಹೋಗ್ಬಿಟ್ಟು ಯಾವುದೋ ಒಂದು ದೇಶದಲ್ಲಿ ಫುಟ್ಪಾತಲ್ಲಿ ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಅಂತ. ಸೊ ಆದ್ದರಿಂದ 21 ದೇಶಗಳಿಂದ 30 ಜರ್ನಲಿಸ್ಟ್ಗಳನ್ನು ನಮ್ಮ ಒಂದು ಮಾರ್ಟಿನ್ ಚಿತ್ರದ ಒಂದು ಇದಕ್ಕೆ ಕವರ್ಗೆ, ಪ್ರೆಸ್ ಮೀಟ್ಗೆ ಕವರ್ಗೆ ಬರ್ತಾ ಇದ್ದಾರೆ. ಅಂದರೆ ಸೊ ಇದಕ್ಕಿಂತ ಹೆಮ್ಮೆ ವಿಚಾರ ಬೇರೆ ಯಾವುದಿಲ್ಲ ಅಂತ ನನಗನ್ಸುತ್ತೆ. ಸೊ ಕನ್ನಡ ಸಿನಿಮಾದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹೊರ ದೇಶದಿಂದ ಪತ್ರಕರ್ತರು ಬಂದು ನಮ್ಮ ಕನ್ನಡ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಕನ್ನಡಿಗರಿಗೆ ಹೆಮ್ಮೆ ವಿಷಯ ಬೇಕಾ? ಸೊ ಅಂದರೆ ನಾವು ತುಂಬ ಮುನ್ನುಗ್ತಾ ಇದ್ದೀವಿ, ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಇದರಿಂದ ಗೊತ್ತಾಗುತ್ತೆ. ಸೊ ಸಾಲು ಸ್ಟಾರ್ಸ್ಗಳ ಕನ್ನಡ ಸಿನಿಮಾ ಇದೀಗ ರಿಲೀಸ್ ಆಗ್ತಿರೋ ಒಂದು ಸಾಲಿನಲ್ಲಿ ಇದೀಗ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾ ಮಾರ್ಟಿನ್ ಸಿನಿಮಾ ಸಖತ್ ಸೌಂಡ್ ಮಾಡ್ತಿದೆ ಅಂತ ಹೇಳ್ಬೋದು. ಸೊ ಎ ಪಿ ಅರ್ಜುನ್ ಅವರು ಹೇಳೋ ಪ್ರಕಾರ ಕನ್ನಡದಲ್ಲಿ ಯಾರು ಕೂಡ ಅಂತ ಆ್ಯಕ್ಷನ್ ಸಿನಿಮಾ ಮಾಡಿರಬಾರ್ದು ಅಂತ ಪ್ರಯೋಗ ಮಾಡಬೇಕಂತ ಅಂದ್ಕೊಂಡಿದೆ. ಸೊ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಒಂದೊಂದು ಸೀನ್ಗಳು ಕೂಡ ಅಷ್ಟೊಂದು ರಿಚ್ ಆಗಿ ಈ ಸಿನಿಮಾದಲ್ಲಿ ತೊಗೊಂಡಿದ್ದಾರೆ. ಸೊ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಏನು ಕತೆ ಹೋಗ್ತಿದೆ, ಏನು ಹಿಂಟಿದೆ ಅಂತ ನಿಜಕ್ಕೂ ನನಗಂತೂ ಗೊತ್ತಾಗಿಲ್ಲ. ಆ ಪ್ರತಿಯೊಂದು ಸೀನ್ಗಳು ಮಾತ್ರ ತುಂಬ ಎಫರ್ಟ್ ಹಾಕಿ, ತುಂಬ ರಿಚ್ ಆಗಿ, ಒಂದೊಂದು ಸೀನ್ಗೂ ತುಂಬ ಥಿಂಕ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಒಂದೊಂದು ಆ್ಯಕ್ಷನ್ಗೂ ತುಂಬ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ರಂತ ಇದರಿಂದ ಗೊತ್ತಾಗುತ್ತೆ. ಹಾಗೆ ರವಿ ಬಸ್ರೂರವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿನಿಮಾ ಶುರುವಾದ ಒಂದು 20 ನಿಮಿಷದಲ್ಲೇ ನಿಮ್ಮ ಪೈಸಾ ವಸೂಲಾಗುತ್ತೆ, ಅದು 100% ಕೊಡ್ತೀನಿ ಅಂತ ಈ ಒಂದು ಮಾರ್ಟಿನ್ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರ್ತಕ್ಕಂಥ ಸಂಗೀತ ನಿರ್ದೇಶಕರು ರವಿ ಬಸ್ರೂರವರು ಹೇಳಿದ್ದಾರೆ. ಸೊ ಕನ್ನಡ ಸಿನಿಮಾ ಸೊ ಈ ರೇಂಜ್ಗೆ ಹೋಗ್ತಾ ಇದೆ ಅಂದರೆ ಸೊ ಪ್ಯಾನ್ ಇಂಡಿಯಾಗೆ ಹೇಳಿದ್ವಿ, ಇದೀಗ ಪ್ಯಾನ್ ಇಂಟರ್ನ್ಯಾಷನಲ್. ಸೊ ಟೋಟಲ್ ಆಗಿ 11 ಭಾಷೆಗಳಲ್ಲಿ ರಿಲೀಸ್ ಆಗ್ತಿರೋ ಮಾರ್ಟಿನ್ ಸಿನಿಮಾ. ಸೊ ನಾವು ಯಾವುದೇ ಒಂದು ನಮಗೆ ಇಂಡಿಯನ್ ಸಿನಿಮಾ ರಿಲೀಸ್ ಆದರೆ ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷಲ್ಲಿ ಈ ಥರ ರಿಲೀಸ್ ಆಗ್ತಿತ್ತು. ಇವಾಗ 11 ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ ಅದು ನಮ್ಮ ಸಿನಿಮಾ. ಸೊ ಮಾರ್ಟಿನ್ ಸಿನಿಮಾ ಅಂತ ಹೇಳ್ಬೋದು. ಅದು 21 ದೇಶಗಳಲ್ಲಿ ಒಂದು ಹೆಮ್ಮೆಯ ವಿಚಾರ. ಮಾರ್ಟಿನ್ ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು, ಈ ಸಿನಿಮಾದಲ್ಲಿ ಸುಮಾರು ಸಿನಿಮಾಗಳು ಬಂದಿದ್ದಾವೆ, ಇಂಡಿಯಾ ಹಾಗೂ ಪಾಕಿಸ್ತಾನದ ಮಧ್ಯೆ ಇರ್ತಕ್ಕಂಥ ಜಗಳಗಳ ಸಿನಿಮಾಗಳು, ವೆಬ್ ಸೀರೀಸ್ಗಳೆಲ್ಲ ಬಂದಿದ್ದಾವೆ. ಇದೀಗ ಕನ್ನಡದ ಸರ್ದಿ ಅಂತ ಹೇಳ್ಬೋದು. ಟ್ರೈಲರಲ್ಲಿ ಮಾತ್ರ ನೋಡಿದಾಗ ಅಷ್ಟೊಂದು ರಿಚ್ ಆಗಿ ಒಂದು ಸೀನ್ಗಳನ್ನು ತೊಗೊಂಡಿರೋದು. ಸೊ ಎಲ್ಲೋ ಒಂದು ಕಡೆ RRR ಸಿನಿಮಾ ಮೂವಿ ಕಣ್ಮಂದು ಬಂದಾಗ ಆಗ್ತಿತ್ತು. ಆ ರೇಂಜ್ಗೆ ಕನ್ನಡ ಸಿನಿಮಾಗಳು ಮಾಡಿದ್ದಾರೆ ಅಂದರೆ ಸೊ ನಾವು ಎಲ್ಲಿ ಹೋಗಿದ್ದೀವಿ. ಹಾಗೂ ಈ ಒಂದು ಟ್ರೈಲರ್ ನೋಡಿದ ಮೇಲೆ ನನಗೆ ಅನಿಸೋದು ಅಷ್ಟೇ, ಮಾರ್ಟಿನ್ ಒಂದು ಸಿನಿಮಾ ಟ್ರೈಲರ್ ಇದು ಕನ್ನಡ ಸಿನಿಮಾ ಟ್ರೈಲರ್ ಅಲ್ವೇ ಅಲ್ಲ ಅಂತ ನನಗನ್ಸಿದ್ದು. ಯಾಕಂದರೆ ಇದು ಹಾಲಿವುಡ್ ಸಿನಿಮಾ ಅಂತ ನನಗೆ ಫೀಲ್ ಆಗಿದ್ದು. ಸೊ ಈ ರೇಂಜಿಗೆ ಬೆಳೀತಾ ಇದ್ದೀವಿ ಅಂದರೆ ನಾವು ಕನ್ನಡ ಸಿನಿಮಾ ಸೊ ತುಂಬ ಮುನ್ನುಗ್ಗಿದ್ದೀವಿ, ನಾವು ಎಲ್ಲೋ ಹೋಗ್ತಿದ್ದೀವಿ ಅಂತ ನಮಗನ್ಸುತ್ತೆ. ಸೊ ಥಿಯೇಟ್ರಿಗೆ ಬರದೇ ಇರೋ ತುಂಬ ಥಿಯೇಟ್ರಿಗೆ ಜನಗಳು ಕೂಡ ಕಡಿಮೆ, ಥಿಯೇಟ್ರಿಗೆ ಬರ್ತಾ ಇರೋ ಜನಸಂಖ್ಯೆ ಕೂಡ ಕಡಿಮೆ ಆಗಿದೆ. ಇದೀಗ ಅಕ್ಟೋಬರ್ ತಿಂಗಳವರೆಗೂ ಸಾಲು ಕನ್ನಡ ಸಿನಿಮಾಗಳು ಬರ್ತಿರೋದು ಒಂದು ಮತ್ತೆ ಥಿಯೇಟ್ರಿಗೆ ಮರುಜೀವ ಖಂಡಿತ ಕೊಡುತ್ತೆ ಅಂತ ಹೇಳ್ಬೋದು. ನೀವು ಸಾಲು ಬರ್ತಿರೋ ಸ್ಟಾರ್ಸ್ಗಳ ಸಿನಿಮಾಗಳಿಗೆ ಮತ್ತೆ ಥಿಯೇಟ್ರಿಗೆ ಮರುಜೀವ ಖಂಡಿತ ಬರುತ್ತೆ ಅಂತ 100% ಅಂತ ಇದು ಗೊತ್ತಾಗುತ್ತೆ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾದ ಟ್ರೈಲರ್ ಬಗ್ಗೆ ನೀವು ನೋಡಿದ್ರೆ ನಿಮಗೆ ಹೆಂಗೆ ಅನ್ನಿಸ್ತು, ಏನು ಫೀಲ್ ಕೊಡ್ತು ಅಂತ ನೀವು ಕಮೆಂಟ್ ಕೂಡ ಮಾಡಿ. ಹಾಗೂ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮಿಕಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಒಂದು ಹೊಸ ಸಿನಿಮಾ ರಿವ್ಯೂನಲ್ಲಿ.